ಪ್ರೇಮಿ ಈಗ ಹೆಂಗದಿಲೆ? ಆರಾಮದೀನಿ. ಸುಸ್ತು. ಯಪ್ಪ ಮಾತಾಡೋಕ್ಕಾಗಲ್ತು. ನಮ್ನೆ ಸುಸ್ತು. ಹೇಳ ಇದೊಂದು ಅರ್ಧ ಐತಲ್ಲ, ಇದೊಂದು ಬಾಟ್ಲಿ ಆದ್ಮೇಲೆ ಇನ್ನೂ ಒಂದು ಎರ್ಸ್ತಾರಂತ. ಅದಾದ್ಮೇಲೆ ಆರಾಮಕೈತೆ ಅಂತ. ಸ್ವಲ್ಪ ಎಲ್ಲ ಬಾಡಿ ಒಳಗಿಂದ ನೀರಿನಂಶ ಹೋಗೈತಿ ಅಂದ್ರೆ ಡಾಕ್ಟ್ರ್ ಅದೇನಪ್ಪ ಅವ್ರು ಏನಂತಾರೆ ನಮ್ಗೆ ಅದು ಅರ್ಥ ಆಗಲ್ಲ. ಒಟ್ಟು ಇನ್ನೊಂದು ಹಾಕಂಡ್ರಿ ಗ್ಲುಕೋಸ್ ಅಂತಾರೆ. ಅದೊಂದಾದ್ರೆ ಆರಾಮಕಿ ಅಂತ. ಏನು ಚಿಂತೆ ಮಾಡ್ಬೇಡ. ಪಾತಿ ಪಾತಿ ಹೆಂಗದಾಳಂತ್ರಿ? ಫಾತಿಮಕ್ಕರ್ ಆಗಲೇ ಆರಾಮಾಗಿರ ಅಂತ ನೋಡಪ್ಪ. ಅವ್ರನ್ನ ಮನೆ ಕಳಿಸ್ತೈತಿ ಅಂತ ಅನ್ನಕತ್ತಿದ್ರು ಡಾಕ್ಟ್ರ್. ಹೌದಾ? ಹಾಗಾರ ನನಗ ಭಾಳ ತ್ರಾಸ ಆಗೈತಿ. ಅರೆ ಪ್ರೇಮಂದು ಅಕ್ಕ, ಫಾತಿಮಕ್ಕರ್ ಬಂದಿರ್ತೀರಿ. ಅರೆ ಪ್ರೇಮಂದು ಅಕ್ಕ, ನಿಮ್ಗೆ ಇನ್ನೂ ಆರಾಮ ಆಗಿಲ್ಲ? ನಿಮ್ಗೆ ಪಾತಿ ಏನೋ ಇಲ್ಲವ, ಸುಸ್ತು, ವಾಂತಿ ಬೇದಿ ಇಲ್ಲ, ಆದ್ರೆ ಕೈಕಾಲು ನಿತ್ರಾಣದಂಗ ಯವ ಕೈ ಎತ್ತ ಕುರಲು ಕಾಲು ಎತ್ತ ಕುರಲು ನಮ್ನೆ ಆಗ್ಯಾವ. ಶಕ್ತಿನೇ ಇಲ್ಲಲೇ. ಅಂದ್ರೆ ನೀ ಆರಾಮಾದೆ? ಹ್ಞೂ ರೀ ಪ್ರೇಮಕ್ಕರ, ಒಂಚೂರು ಆರಾಮಾಗ್ಯಾಳ್ರಿ. ಇನ್ನೂ ಸುಸ್ತು ಐತಿ ಇನ್ನೇಕಿಗೂ. ಮನೆಗೆ ಹೋಗಿ ಏನೇ ಕೆಲಸ ಹಚ್ಬೇಡ್ರಿ. ಸ್ವಲ್ಪ ಹಣ್ಣು ಜ್ಯೂಸು ಇಂಥವು ಕುಡಿಸ್ರಿ ಅಂತ ಹೇಳ್ಯಾರೆ. ಇಲ್ಲಿ ಮನೆ ಕರ್ಕೊಂಡು ಹೋಗ್ಬಿಡ್ರಿ. ಅಂತ ಏನು ಈಗ ಬಾಟ್ಲಿ ಹಾಕಂಥದ್ದು ಏನಿಲ್ಲ ಅಂತಂದ್ರೆ ಅದಕ್ಕೆ ಕರ್ಕೊಂಡು ಹೊಂಟಿದ್ರೆ ಮತ್ತೆ ನಿಮ್ಮ ಒಟ್ಟು ಮಾತಾಡ್ಸ್ಕೊಂಡು ಹೋದ್ರಾತಂತ ಬಂದ್ರಿ. ಚಲೋ ಆತ್ ಬಿಡವ, ಜಲ್ದಿ ಆರಾಮಾದೆ. ಯಾಕೆ ಹಿಂಗಾಗೈತೆ ಏನು ನಮ್ಮಿಬ್ಬರಿಗೂ? ಓ ಏನಂತೀಯಮ್ಮ? ಡಾಕ್ಟ್ರ ಇನ್ನೂ ಸುಸ್ತು ನಿಶಕ್ತಿ ಐತ್ರಿ. ಜಲ್ದಿ ಆರಾಮ ಮಾಡ್ರಿ ಡಾಕ್ಟ್ರ. ನನಗೆ ದವಾಖಾನೆ ವಾಸ್ತೆ ನನಗೆ ಒಗ್ಗಿ ಬರಲ್ರಿ. ನಂಗೆ ಮೊದಲು ಮನೆಗೆ ಯಾವಾಗ ಹೋಗಿ ನಂಗೆ ಐತಿ. ನನ್ನ ಮನೆಗೆ ಕಳಿಸ್ಬಿಡ್ರಿ ಡಾಕ್ಟ್ರ, ನನ್ನ ಮನೆಗೆ ಕಳಿಸ್ಬಿಡ್ರಿ. ಹಾಂ ಕಳ್ಸೋಣ ನೋಡಮ್ಮ. ಭಾಳ ತ್ರಾಸಾಗಿತ್ತು ನಿಮ್ಗೆ. ಬಾಡಿ ಒಳಗೆ ಒಟ್ಟು ನೀರಿನ ಅಂಶನೇ ಇಲ್ದಂಗಾಗಿತ್ತು. ಇವಾಗ ಇಷ್ಟು ಬಾಟ್ಲಿ ಹಾಕಿವಂದ್ರು ನಿಮ್ಗೆ ಇನ್ನೂ ಸುಸ್ತು ಕಮ್ಮಿ ಆಗಿಲ್ಲ ಅಂತೀರಿ. ನೋಡಿದ್ರೆ ಈಗ ಹೋಗ್ಬೇಕು ಅಂತೀರಿ. ಇನ್ನೂ ಟ್ರಿಪ್ ಹಾಕ್ಬೇಕು ಇನ್ನೊಂದಿಷ್ಟು. ನೋಡೋಣ. ಈಗ ಇದು 1.5 ಬಾಟ್ಲಿ ಇದು ಆದ್ರೆ ನೋಡೋಣ. ಇನ್ನು ಮತ್ತೆ ಹಂಗೇನಾದ್ರು ಸುಸ್ತು ಕಮ್ಮಿ ಇಲ್ಲ ಇನ್ನೊಂದು ಬಾಟ್ಲಿ ಹಾಕ್ಬೇಕಾಗತ್ತೆ. ಡಾಕ್ಟ್ರೆ ಯಾಕ್ರಿ ನನ್ನ ಹೆಂಡತಿಗೆ ಮತ್ತು ಅವರು ಫಾತಿಮಕ್ಕರು ಇಬ್ರಿಗೂ ಒಂದೇ ಸಲ ಹಿಂಗಾಗೈತ್ರಿ? ಎದಕ್ಕಾಗೈತ್ರಿ ಹಿಂಗೆ? ಏನಪ್ಪ ನೀವಿಬ್ರು ಎಲ್ಲರ ಊಟಕ್ಕೆ ಹೋಗಿದ್ರಿ ನಾವು ಒಂದ ಕಡೆ? ಅರೆ ಹಾ ಡಾಕ್ಟರ್ ಜಿ, ನಾವು ಹೋಗಿದ್ವಿ. ನಾವು ಒಂದ್ ಕಡೆ ಊಟಕ್ಕೆ ಕರೆದಿದ್ರು. ನಾವು ಪ್ರೇಮಂದು ಅಕ್ಕ ಮತ್ತೆ ನಮ್ಮ ಊರಲ್ಲಿ ನಮ್ಮ 3 ಮಂದಿ ಹೆಂಗಸರು ನಾವೆಲ್ಲ ಒಂದ್ ಮನೆಗೆ ಹೋಗಿದ್ವಿ ಊಟಕ್ಕೆ. ಹಾಂ, ಹಾಗಾಗಿ ನಿಮಗೆ ಅಲ್ಲಿ ಊಟದೊಳಗೆ ಏನೋ ವ್ಯತ್ಯಾಸ ಆಗೈತಿ. ಅದು ಒಂಥರ ಈಗ ಫುಡ್ ಪಾಯ್ಸನ್ ಆಗಿ ನಿಮ್ಗೆ ಈ ಥರ ಆಗೈತಿ, ವಾಂತಿ ಭೇದಿಯಾಗಿ ತ್ರಾಸಾಗೈತಿ. ಮತ್ತು ಇನ್ನು 3 ಮಂದಿ ಊಟ ಮಾಡಲ್ಲ ಅಂತ ಅವ್ರಿಗೇನು ತ್ರಾಸಾಗೈತ್ಯಾ? ಏನಂದ್ರಿ ಗೊತ್ತಿಲ್ಲ. ಅವರಂತೂ ಅಂದ್ರೆ ನಾವು ಇವ್ರಿಬ್ಬರು ತ್ರಾಸಾಗಿದ್ದಕ್ಕೆ ಹಂಗೆ ಬಂದಿವಲ್ರಿ, ನಮ್ಗೆ ಗೊತ್ತಿಲ್ಲ ಅಷ್ಟು. ಅರೆ ಪ್ರೇಮಂದು ಅಕ್ಕ, ಹಂಗಾದ್ರೆ ಎಲ್ಲ ವಿಜಯಂದು ಅಕ್ಕಂದು ಕರ ಮತ್ತು ಅವರು ನಮ್ಮ ಮೇಲೆ ದೇಶ ಇಟ್ಕೊಂಡು ನಮ್ಗೆ ಹಿಂಗೆ ಮಾಡಿದ್ದಾರೆ. ಅವರಿಗೆ ಸುಮ್ಮನೆ ಬಿಡಬಾರ್ದು. ನಾವು ಊರಿಗೆ ಹೋಗಿ ಅವ್ರಿಗೆ ಕೈ ತಗೋತೀವಿ. ಏನದು ದ್ವೇಷ? ಅವರು ನಿಮಗೆ ದ್ವೇಷ ಇಟ್ಕೊಂಡು ಹಿಂಗೆ ಸಾಯಂಗ ಇದು ಮಾಡ್ತಾರೆ? ನೀವೇನು ಮಾಡಿದ್ರಿ ಅಂಥದ್ದು? ಅರೆ ಹಾಂ ಬಿವಿ, ನಿಮಗೆ ಏನಾಯಿತು? ಅವ್ರ ಮೇಲೆ ನಿಮಗೆ ದ್ವೇಷ, ಅವ್ರದ್ದು ನಿಮ್ಗೆ ದ್ವೇಷ. ಏನು ನಡೆದೈತಿ ನಿಮ್ಮ ನಡುವೆ? ಅದು ಏನಿಲ್ಲ ಪಾತಿ, ನಾ ಊರಿಗೆ ಬಂದು ಮಾತಾಡ್ತೀನಿ. ನೀ ಏನು ಮರ್ತಬೇಡ. ಏನಿಲ್ರಿ, ಅದು ನಮ್ಮ ಹೆಣ್ಮಕ್ಳದ್ದೇನ. ಏನಿಲ್ಲ. ನೋಡ್ರಮ್ಮ, ಏನೋ ಹೆಣ್ಮಕ್ಳು ಏನೋ ಅದು ಇದು ಏನಾರ ಯಾಕೆ ಇರಲಿ, ಜೀವ ಕೂತ್ ಬರೋಂಥದ್ದು ಯಾವುದೂ ಮಾಡಬಾರ್ದು. ಈಗ ಅವ್ರು ಒಂದು ವೇಳೆ ಏನಾರು ನಿಮಗೆ ಹಂಗೇನಾರು ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟು ಅದು ಇದು ನೋಡಕ್ಕೆ ಬರುತ್ತಾ? ಏನಾರು ಹಂಗೇನಂದ್ರೆ ಸತ್ಯ ಹೇಳ್ರಿ. ಅರೆ ನೈ ರೀ ಬಾ ನೈ, ಹಂಗೇನಿಲ್ಲ. ನಮ್ದು ಹೆಣ್ಮಕ್ಳದ್ದು ಹಂಗೆ ಕಾಮ್ಗೆ ಇರ್ತಲ್ಲ ಮಾತು ಅದು. ಸರಿ ಸ್ವಲ್ಪ ರೆಸ್ಟ್ ಮಾಡಿರಿ. ಸುಸ್ತು ಅಂತೀರಿ. ಇದು ಒಂದು ಅರ್ಧ ಬಾಟ್ಲಿ ಆದಮೇಲೆ ಸ್ವಲ್ಪ ಸಿಸ್ಟರ್ನ ಕರಿಯಪ್ಪ, ಬೇರೆ ಇನ್ನೊಂದು ಹಾಕ್ತಾರ. ಹ್ಞೂ ರೀ ಡಾಕ್ಟ್ರ. ಮತ್ತು ಈಗಿನ ಯಾವಾಗ ಮನೆ ಕಳಿಸ್ತೀರಿ? ನೋಡೋಣ. ಇವತ್ತು ಇನ್ನೊಂದು ಬಾಟ್ಲಿ ಹಾಕಿದ್ಮೇಲೆ ಸ್ವಲ್ಪ ಸುಸ್ತು ಕಮ್ಮಿ ಆಯ್ತಂದ್ರೆ ಇವತ್ತೊಂದು ರಾತ್ರಿ ಒಂದು ಹಾಕ್ತೀನಿ. ರಾತ್ರಿ ಎಲ್ಲ ಸ್ವಲ್ಪ ಚೇತರಿಸ್ಕೊಂಡ್ರೆ ನಾಳೆ ಕಳಿಸ್ತೀನಿ. ಇಲ್ಲಾಂದ್ರೆ ನಾಳೆ ಒಂದು ದಿವಸ ಇಟ್ಕೋತೀನಿ. ಅರೆ ಪ್ರೇಮಂದು ಅಕ್ಕ, ನೀವು ಆರಾಮ್ಗೆ ತಗೊಳ್ಳಿ, ನಾವು ಜಾತಾವು. ಅರೆ ಅಣ್ಣ, ನಾವು ಹೋಗಿ ಬರ್ತೀವಿ. ಹಾಂ ನೀವು ಹೋಗ್ಬರ್ರಿ, ಹುಷಾರಪ್ಪ. ಮತ್ತು ಈಗ ಚಕಡಿ ಗಾಡಿ ಅಂತೂ ಮತ್ತೆ ಈಗ ನಾನಿಲ್ಲದೀನಿ. ಮತ್ತೆ ಹೆಂಗೆ ಹೋಗ್ತಿರ್ಲೆ? ಬಸ್ ಇಲ್ಲ, ಬಸ್ಗೆ ಪಕ್ಕಡಕ್ಕೆ ಹೋಗ್ತೀವಿ. ಪಾತಿ ಹೋಗ್ಬಾ, ನಾ ಊರಿಗೆ ಬರ್ತೀನಿ, ಆಮೇಲೆ ಮಾತಾಡೋಣ. ಹಾಂ ಏನು ಚಿಂತೆಗೆ ಮಾಡಬೇಡಿ. ನೀವು ಆರಾಮ್ಗೆ ಬನ್ನಿ, ಆರಾಮ್ಗೆ ಆಗಿ. ಚಲ್ರಿ, ಬಸ್ ನಿಕಲ್ ಜಾಯಗ. ಪ್ರೇಮಿ ಸತ್ಯ ಹೇಳು, ಏನು ಮಾಡ್ರಿ ನೀವು ವಿಜಯಕ್ಕೆ? ಅವ್ರು ನಿಮ್ಗೆ ಹಿಂಗೆ ಮಾಡ್ಬೇಕಂದ್ರೆ ನೀವೇನೋ ಮಾಡಿರ್ತೀರಿ. ಏನು ಮಾಡ್ರಿ ಸತ್ಯ ಹೇಳಿ. ನನಗೆ ಸುಸ್ತಾಗತೈತಿ, ಮಾತಾಡೋಕ್ಕಾಗಲ್ಲ. ಎಲ್ಲ ಇವಳ ಎಷ್ಟು ತನಕ ಎಚ್ಚರಿದ್ಲಿ ನಿಂತೈತೆ ನಾಳೆ ಇವ ಇಲ್ಲಿ ಹೊಡಬ ಇಲ್ಲಿ. ಓ ಆಫೀಸಿಗೆ ಸಜ್ಜಾಗಿ ಹೋಗ್ಬಾರಪ್ಪ ಮಗನ, ಹೋಗ್ಬಾ. ಎದಕ್ಲಾ ಮಕ್ಕವ ನಮ್ಮನಿ ಒಳಗೆ ಕಡಿಕೆ ಮಾಡ್ದಂಗೆ ಹಂಗ್ಯಾಕೆ ಮಾಡಿ? ಏನಾತ್ಲಾ? ಎದಕ್ಕಂತ ನಿಂಗೆ ಗೊತ್ತಿಲ್ಲ? ನೀನು ಅಪ್ಪ ಏನು ಇರತ್ತೇನೆ ಮಾಡಕತ್ತೀರಿ? ಅಲ್ಲ ನನಗೆ ಗೊತ್ತಿಲ್ದಂಗೆ ನನ್ನ ಕೇಳೋರ್ದಂಗೆ ನನ್ನ ಮದುವೆ ಫಿಕ್ಸ್ ಮಾಡಕತ್ತಿರಲ್ಲ. ಅಲ್ವೇ ಮದುವೆ ಅನ್ನೋದೇನು ಹುಡುಗಾಟನ? ನಮಗೂ ಇಷ್ಟ ಕಷ್ಟ ಅನ್ನೋದಿರ್ತಾ, ನಮಗೂ ಕನಸ್ಕೊಂಡಿರ್ತೀವಿ ನಮ್ಮ ಹುಡುಗಿ ಹಿಂಗಿರ್ಬೇಕು ಅಂತೇಳಿ. ನೀವು ಏನು ಬೇ ಅಲ್ಲ ನನಗೆ ಗೊತ್ತಿಲ್ದಂಗೆ ನೀವೆಲ್ಲ ಮದುವೆ ಸಜ್ಜು ಮಾಡ್ರಿ ಅಂತ ಯಾರು ಹೇಳಿದ್ರು? ಹೌದು ಸಜ್ಜು ಮಾಡಿವಿ. ಏನಾತೀಗ? ಅಲ್ಲ ಅದು ಆಕಿ ಹಳ್ಳಿ ಹುಡುಗಿ ಅಂತ, ಓದಿಲ್ಲ ಅಂತ, ಏನು ನಾಲೆಜ್ ಇಲ್ಲ. ನಾನು ನೋಡಿದಿಷ್ಟು ದೊಡ್ಡ ಆಫೀಸರ್, ನನಗಂತ ಅನ್ಎಜುಕೇಟೆಡ್ ಯಾವ ನಾಲೆಜ್ ಇಲ್ಲದ ಅಂತ ಹುಡುಗಿ ಅಂತ ಅನ್ಕೊಳ್ಳಿ ಕಟ್ಟ ಅಂದ್ರೆ ನನಗೆ ಸಾಧ್ಯ ಇಲ್ಲ. ನಾನು ಮದುವೆ ಮಾಡ್ಕೊಳಂಗಿಲ್ಲ. ಹೇಳ್ಬಿಡ ಅಪ್ಪಗ, ನಿನಗೂ ಹೇಳಕತ್ತೀನಿ ನೋಡು. ಈ ಮಾತು ನನ್ನ ಮುಂದೆ ಹೇಳಿದ್ರೆ ನೀವು ಅಪ್ಪಗೆ ಹೇಳ್ಬೇಕಿಲ್ಲ.
ಯವ್ವ ನಿನ್ನ ಮುಂದಾಗಲಿ ಅತ್ತನ ಮುಂದಾಗಲಿ ಏನು ದೊಡ್ಡಾಗದಲ್ಲ ನನಗೆ ಹೇಳಕ್ಕ ಆದ್ರೆ ಇನ್ನವರೆಗೂ ಅಪ್ಪನ ಮುಂದೆ ಎದ್ರು ನಿಂತು ಮಾತಾಡಿಲ್ಲಲ್ಲ ಅದು ಒಂದು ಉದ್ದೇಶಕ್ಕೆ ನಿನ್ನ ಮುಂದೆ ಹೇಳಕತ್ತೀನಿ. ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಆಗಿದ್ದು ಹುಡುಗಿ ನಾ ಮಾಡ್ಕೋತೀನಿ. ನನಗೆ ನೀನು ಹಿಂಗೆಲ್ಲ ಮಾಡೋದು ನನಗೆ ಯಾಕಂದ್ರೆ ನನ್ನ ಮನಸ್ಸು ಒಪ್ಪಲ್ತು. ಅವನ ಮಗಳು ಅಂದ್ರೆ ಏನು ಅದಕ್ಕೆ ನನಗೆ ಆಗಂಗಿಲ್ಲ. ನಾವಲ್ಲೇ ನೋಡು ದೊಡ್ಡವರು ಏನೋ ನಿರ್ಧಾರ ಮಾಡಿರ್ತಾರಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನೀನು ಇಷ್ಟ ಕಷ್ಟ ತಗೊಂಡು ಏನಾಗಬೇಕಾಗಿಲ್ಲ, ನಿನ್ನ ಜೀವನ ನೋಡ್ತೀವಿ, ಮುಂದೆ ಜೀವನ ಚಂದಾಗಿರಲ್ಲ ಅಂತಂದು ನೀ ಹೋಗಿ ಯಾರೋ ಅದೇನೋ ಅರ್ಧಂಬರ್ಧ ಹಾಕೊಂಡಿರ್ತಾರಲ್ಲ ಅಂಗಿ ಅದೇನ ಅಂಥವ್ರನ್ನ ಕಟ್ಕೊಂಬಂದ್ರೆ ನಮ್ಮನೆ ಭಾಳ ನಡೀತೈತೆ. ನೀ ಎಲ್ಲರ ಸುಮ್ಕೊಂಡ್ರ ಅಲ್ಲಿ ಬೇವ ಇವತ್ತಿನ ಕಾಲ್ ಮನೆ ಹೆಂಗೈತಿ ಹಂಗೆ ನಾನು ಇರ್ತೀನಿ. ನಾನು ಒಬ್ಬಿನ ಕಾಲ್ದಂಗೆ ಇರೋಕ್ಕಾಗತ್ತಾ ಅಲ್ವೇ? ನಾನು ದೊಡ್ಡ ಆಫೀಸರ್ ಅದೀನಿ. ನನ್ನ ತಕ್ಕಂಗೆ ನಾನು ಸೂಟ್ ಇರೋಂಥ ಒಂದು ಹುಡುಗಿ ಬೇಕು. ಅದನ್ನ ಬಿಟ್ಟು ಇಂಥ ಹುಡುಗಿನ ನಾಳೆ ಏನೋ ಒಂದು ಆಫೀಸ್ನಾಗ ಮೀಟಿಂಗ್ ಇರುತ್ತೆ, ನಾನು ನಿಮ್ಮ ವೈಫ್ ಕರ್ಕೊಂಬರ್ರಿ ಅಂತ ಹೇಳ್ತಾರೆ, ಅವಾಗ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅದ್ರ ತಕ್ಕಂಗೆ ಡ್ರೆಸ್ಸು ಭಾಷೆ ಎಲ್ಲ ಇರಬೇಕಾಗತ್ತೆ. ಅದು ಬಿಟ್ಟು ಹಿಂಗೆ ಆಗೋದಿಲ್ಲ. ನನಗೆ ನೀವು ಅರ್ಥ ಮಾಡ್ಕೊರಿ ಬೇ, ನಾನು ಯಾವ ಪೊಸಿಷನ್ನಾಗ ಅದೀನಿ, ನನಗೆ ಎಂತ ಹೊಡಿಬೇಕು ಅನ್ನೋದನ್ನ. ಆತಪ್ಪ ನೋಡೋಣ, ನಿಮ್ಮ ಅಪ್ಪನ ಕೂಟ ಮಾತಾಡ್ತೀನಿ ಏನಂತಾನಂತ ಹೇಳ್ತೀನಿ. ಏನು ಅನ್ನೋದೇನಿಲ್ಲ, ಬೇಡ ಅಂತ ಹೇಳ್ಬೇಕಷ್ಟೇ. ಈಗ ಹೋಗರ ಬಾರ್ಲ ಆಫೀಸಿಗೆ ಮಾತಾಡ್ತೀನಿ ಅಪ್ಪನ ಕೂಟಗೆ. ಲಕ್ಷ್ಮಕ್ಕ ಬಾಲೆ ವಿಜಿ ವಿಜಿ ಬಂದು ಮನೆ ವಿಚಾರಲ್ಲ ಸುಮ್ಮನೆ ಮಾತಾಡೋದು ಬೀಸಲ್ಲ. ಹೋಗು ಈ ಆಫೀಸ್ಗೆ ಹೋಗು, ಆಮೇಲೆ ನಿಮ್ಮ ಅಪ್ಪ ಬಂದು ಮಾತಾಡ್ತೀನಿ. ಹೋಗು ನಾ ಹೇಳಿದ್ದ ಆಗ್ಬೇಕು ನೋಡಿ, ಅವನ ಹೇಳಕತ್ತೀನಿ ನೋಡು. ನೀವು ಏನಾರು ಬೇರೆ ಏನಾರು ಮಾತಾಡೋಣ ಕೇಳಲ್ಲ ನೋಡು ನಾನು.